ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿ, ನಿನ್ನೆ ಪೇಪರ್ ವಿಷಯಕ್ಕೆ. ಮಾಧವ, ಹೀಗೆ ಸಂಬಂಧಗಳ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಮ ಪುರಾಣಗಳ ಕಾಲದಿಂದಲೂ ಬಂದಿಲ್ವಾ? ಹಾಗಾದರೆ ನೀವು ಪೇಪರಲ್ಲಿ ಬಂದಿದ್ದಕ್ಕೆ ತಲೆ ಕೆಡ್ಸ್ಕೊಂಡಿಲ್ವಾ? ನಿನ್ನೆ ತುಳಸಿ ಆಚೆ ಹೋದ ಮೇಲೆ ಈ ವಿಷಯದಲ್ಲಿ ಮನೆಯಲ್ಲಿ ಚರ್ಚೆ ಆಯಿತು. ಆಗ ನಾನು ಅವ್ರಿಗೆ ಹೇಳಿದೆ, ಅಕ್ಷರ ಅಂತಂದರೆ ಸರಸ್ವತಿಗೆ ಸಮಾನ ಅಂತ. ಈಗ ನವರಾತ್ರಿನಲ್ಲಿ ನಾವು ಗೊಂಬೆಗಳ ಜೊತೆಯಲ್ಲಿ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದಿಲ್ವಾ? ಅಂದರೆ ಅಕ್ಷರಗಳಿಗೆ ನಾವು ದೇವರ ಸ್ಥಾನ ಕೊಟ್ಟಿದ್ದೀವಿ ಅಂತ ಅರ್ಥ. ಆ ಅಕ್ಷರಗಳನ್ನು ಮತ್ತೊಬ್ಬರ ತೇಜೋವಧೆಗೆ ಬಳಸ್ಕೊಂಡ್ರೆ ಅದು ಸರಸ್ವತಿಗೆ ಮಾಡೋ ಅವಮಾನ ಅಲ್ವಾ ಮಾಧವ? ಅಂಥ ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ. ಅದನ್ನೇ ಸತ್ಯ ಅಂತ ನಂಬೋರು ನಂಬಲಿ. ಅವ್ರಿಗೆ ಅದು ಸುಳ್ಳು ಅಂತ ಅರ್ಥ ಮಾಡಿಸೋದಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ. ಈ ವಿಷಯ ತುಳಸಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕಿತ್ತು. ಯಾಕೆ ಅಂತಂದರೆ ಅವಳು ತುಂಬ ಸೂಕ್ಷ್ಮ, ತಡ್ಕೊಳ್ಳೋದಿಲ್ಲ. ಅದಕ್ಕೆ ನಿನಗೂ ಮೆಸೇಜ್ ಮಾಡಿದ್ದೆ. ನನಗೂ ಅದೇ ಆತಂಕ ಆಗಿತ್ತು. ನಿಮ್ಮ ಮೆಸೇಜ್ ನೋಡಿ ಅವರಿಗೆ ಈ ವಿಷಯ ಗೊತ್ತಾಗಿಲ್ಲ ಅಂತ ಗೊತ್ತಾಯಿತು. ಸಮಾಧಾನ ಆಯಿತು. ಇಷ್ಟಾದರೂ ಈ ವಿಷಯದಲ್ಲಿ ನನ್ನದೇ ತಪ್ಪಿದೆ ಅಂತ ನನಗೆ ಅನಿಸ್ತಿದೆ. ಆರ್ಟಿಕಲ್ ಓದಿ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಆಗಲೇ ಹೇಳಿದ್ನಲ್ಲ, ನಾನು ಏನೂ ಅಂದ್ಕೊಂಡಿಲ್ಲ ಅಂತ. ನಾನು ಚಿಕ್ಕವನಾಗಿದ್ದಾಗಲಿಂದ ಅವರೇನಂತಾರೋ ಇವರೇನಂತಾರೋ ಅಂತನ್ನೋ ಯೋಚನೆಯಲ್ಲೇ ಬದುಕಿದವನು. ಆದರೆ ಇತ್ತೀಚೆಗೆ ನನಗೆ ಅನ್ಸೋಕ್ಕೆ ಶುರುವಾಗಿದೆ, ಮನುಷ್ಯ ತನ್ನ ಜೀವನದಲ್ಲಿ ಕೆಲವು ಕಾಲ ಆದರೂ ತನ್ನ ಆತ್ಮಸಾಕ್ಷಿ ಮೆಚ್ಚೋ ಹಾಗೆ ಬದುಕಬೇಕು ಅಂತ. ನನಗೆ ಈಗ ಸಮಾಜ ಏನು ಹೇಳುತ್ತೋ ಅಂತನ್ನೋ ಆತಂಕ ಇಲ್ಲ ಕಣೋ. ನನಗೆ ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು. ಗ್ರೇಟ್ ತಾತ, ಇಷ್ಟು ಬ್ರಾಡಾಗಿ ಯೋಚಿಸೋದು, ಅದು ಈ ವಯಸ್ಸಲ್ಲಿ ಅಂದರೆ. ಏನಂದ್ರೆ ಈ ವಯಸ್ಸಲ್ಲಿ ಅಂದರೆ ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತಾನಾ? ಹಾಗೆಲ್ಲ ಹೇಳೋ ಧೈರ್ಯ ನನಗಿದೆಯಾ? ತಮಾಷೆ ಮಾಡಿದೆ ಬಿಡು. ನಾನು ಎಷ್ಟೇ ಹುಡುಗಾಟ ಮಾಡಿದ್ರೂ ವಯಸ್ಸು ನಿಲ್ಲೋದಿಲ್ಲ ಅಲ್ವೇನೋ? ಈಗ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ವಿಷಯಗಳಿಗೂ ಸಂಬಂಧ ಪಡದೇ ಇರೋಂಥ ಬೇರೆ ಪ್ರಶ್ನೆನೇ. ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನಿನ್ನ ಹೆಂಡತಿ ತೀರ್ಕೊಂಡ ಮೇಲೆ ನಿನಗೆ ಯಾವತ್ತು ಸಂಗಾತಿ ಬೇಕು ಅಂತ ಅನ್ನಿಸ್ಲಿಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.